ಹಿರಿಯರ ಹಠ ಸಿಎಂಗೆ ಸಂಕಟ, ಮತ್ತೆ ಬದಲಾಗುತ್ತಾ ಸಂಪುಟ. ಯಾರಿಗೆ ಕೊಕ್, ಯಾರಿಗೆ ಶಾಕ್? ಸಿಎಂ ದೆಹಲಿ ಸಸ್ಪೆನ್ಸ್ ಏನು? ಖಾತೆಗೂ ಸಚಿವರ ಡಿಮ್ಯಾಂಡ್, ಹೈಕಮಾಂಡ್ ಜೊತೆ ಮೀಟಿಂಗ್, ಅದಲು ಬದಲು ಆಟನ. ಡಿಕೆ ಶಿವಕುಮಾರ್ ಅವರ ಸಂಪುಟ ಪೂರ್ಣಗೊಂಡು ಇವತ್ತಿಗೆ 7 ದಿನ, 19 ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. 7 ದಿನ ಆದ್ರೂ ಕೂಡ ಹಂಚಿಕೆ ಆಗಿಲ್ಲ. ಕಾಂಗ್ರೆಸ್ನ ಒಳಗಡೆ ಎಷ್ಟು ಮಟ್ಟಿಗೆ ಹಗ್ಗ ಜಗ್ಗಾಟ, ಲಾಬಿ, ಆಕ್ರೋಶ, ಅಸಮಾಧಾನ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. ಕಾಂಗ್ರೆಸ್ನ ಒಳಗಡೆ ನಿಲ್ಲದ ಶಾಸಕರ ಮುನಿಸು, ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಹಿರಿಯರು ಬೇಸರವನ್ನ ಮುಂದುವರಿಸಿದ್ದಾರೆ. ಸಂಧಾನ ಮಾಡಿದ್ರೂ ಕೂಡ ಕೆಲವರಿಂದ ಮುನಿಸು ಕಂಟಿನ್ಯೂ ಆಗಿದೆ. ಇನ್ನೊಮ್ಮೆ ಬದಲಾಗುತ್ತಾ ಸಿಎಂ ಸಂಪುಟ ಅನ್ನುವಂತ ಕುತೂಹಲ ಬೇರೆ. ಇಂದು ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಸಂಪುಟದಲ್ಲಿ ಬದಲಾವಣೆ ಬಗ್ಗೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ, ಅದರ ಜೊತೆಗೆ ಖಾತೆಯನ್ನ ಯಾರಿಗೆ ಯಾವ ರೀತಿಯ ಕೊಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ರಾಹುಲ್ ಖರ್ಗೆ, ಕೆಸಿ ವೇಣುಗೋಪಾಲ್ ಜೊತೆ ಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ಬದಲಾವಣೆಗೆ ಓಕೆ ಅನ್ನುತ್ತಾ ಹೈಕಮಾಂಡ್, ಅಥವಾ ನೀವು ಹೋಗಿರಿ ಆಮೇಲೆ ನಾವು ಮಾಡಿ ಕಳಿಸ್ತೀವಿ, ಮಾಡ್ಬೇಕಾ ಬೇಡವಾ ಅಂತ ಈ ಹಿಂದೆ ಕಳಿಸಿದ್ರಲ್ಲ, ಹೋಗಿರಿ ಆಮೇಲೆ ಕಳಿಸ್ತೀವಿ ಲಿಸ್ಟು ಅಂದ್ಬಿಟ್ಟು ಕಳಿಸಿದ್ರಲ್ಲ, ಹಂಗೇನಾದ್ರೂ ಮಾಡ್ತಾರೆ ಗೊತ್ತಿಲ್ಲ. ಹೊಸ ಸಚಿವರ ಖಾತೆ ಹಂಚಿಕೆ ಬಗ್ಗೆಯೂ ಕೂಡ ಚರ್ಚೆ ಆಗಲಿದೆ. ಯಾವ ಸಚಿವರಿಗೆ ಯಾವ ರೀತಿಯ ಖಾತೆಯನ್ನ ಕೊಡಬೇಕು ಅಂತ. ಯಾರಿಗೆ ಅವಕಾಶ, ಮತ್ತೊಬ್ಬರಿಗೆ ಅಸಮಾಧಾನ. ಒಬ್ಬರಿಗೆ ಅವಕಾಶ ಕೊಟ್ಟರೆ ಉಳಿದಂತವರು ಪಟ್ಟು ಹಿಡಿಯುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಯಾಕೆಂದ್ರೆ ಈ ಪಟ್ಟಿ ಎಲ್ಲ ಬಂದಿರುವಂಥದ್ದು ಹೈಕಮಾಂಡ್ ಪಟ್ಟಿನೇ. ಕೆಸಿ ವೇಣುಗೋಪಾಲ್ ಸೈನಾ ಕಳಿಸಿರುವಂತ ಪಟ್ಟಿ. ಸಭಾಪತಿ, ಸ್ಪೀಕರ್, ಉಪಸಭಾಪತಿ, ಉಪಸ್ಪೀಕರ್ ಹೆಸರನ್ನು ಕೂಡ ಉಲ್ಲೇಖ ಮಾಡಿ ಕಳಿಸಿದ್ರು. ಸೊ ಈಗ ಹೈಕಮಾಂಡ್ ಲಿಸ್ಟ್ ರೆಡಿ ಆಗಿತ್ತಲ್ಲ. ಯಾಕೆಂದ್ರೆ ಕೆಲವರು ಹೆಸರುಗಳು ಸಿದ್ದರಾಮಯ್ಯನವರು ಸೇರಿಸಿರಲಿಲ್ಲ, ಡಿಕೆ ಶಿವಕುಮಾರ್ ಅವರು ಸೇರಿಸಿರಲಿಲ್ಲ. ಹೈಕಮಾಂಡ್ ನಿರ್ಧಾರದಂತೆ ಬಂದಿದ್ದು, ಅದ್ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತವಾಯಿತು, ಕೆಲವರ ಹೆಸರು ಕಡೆ ಕ್ಷಣದಲ್ಲಿ ಬದಲಾಯಿತು, ಎಲ್ರಿಗೂ ಗೊತ್ತಿರುವಂತದ್ದೇ ಅಲ್ಲ. ಇಲ್ಲಿ ಯಾರ್ಯಾರ ಒಂದು ಹೆಸರಿಗೆ ಕೊಕ್ ಸಿಗುವಂತ ಚಾನ್ಸಸ್ ಇದೆ ಅಂತ ನೋಡ್ಬೇಕು. ಯಾಕೆಂದ್ರೆ ಬಸವರಾಜ್ ಶಿವಣ್ಣನವರಿಗೆ ಕೊಡ್ಲೇಬೇಕು ಅನ್ನುವಂತ ಪಟ್ಟು ಸಿದ್ದರಾಮಯ್ಯನವ್ರದಿದೆ. ಮತ್ತು ಒಂದ್ ಕಡೆ ಇಲ್ಲಿ ಕೃಷ್ಣಪ್ಪ ಅವ್ರಿಗೂ ಕೂಡ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ 3 ಅಂಶ ಕಾರ್ತಿಕ್. ಒಂದು ಮಹಿಳಾ ಕೋಟ ಇದೆ, ಮತ್ತೊಂದು ಸಿದ್ದರಾಮಯ್ಯನವರ ಮುನಿಸಿರುವಂಥದ್ದು, ಇನ್ನು ಒಂದ್ ಕಡೆ ಕೃಷ್ಣಪ್ಪ ಅವರ ಸಂಕಟ. ಅದರ ಜೊತೆಗೆ ಕೆಲವರಿಗೆ ಕೊಡುವಂತ ಚಾನ್ಸಸ್ ಇದೆ ಕೊನೆ ಮೂಮೆಂಟ್ ಅಲ್ಲೂ ಕೂಡ ಅಂತ ಹೇಳಲಾಗ್ತದೆ. ಸೊ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಫೈನಲ್ ಆಗಿ ಬರ್ಬೋದಾ? ಇದೆಲ್ಲವೂ ಕೂಡ ಉತ್ತರ ಸಿಗಬಹುದಾ? ಪೃಥ್ವಿ, ನಿಶ್ಚಿತವಾಗಿ ಡಿ ಕೆ ಶಿವಕುಮಾರ್ ಅವರು ಸಂಪುಟದಲ್ಲಿ ಸಣ್ಣ ಬದಲಾವಣೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ಮಾಡಬೇಕಾಗಿರುವಂತ ಅನಿವಾರ್ಯತೆ ಸೃಷ್ಟಿಯಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ತೆರಳ್ತಾ ಇದ್ದಾರಲ್ಲ, ಅದು ಮಹತ್ವವನ್ನು ಪಡೆದುಕೊಂಡಿದೆ. ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಎಐಸಿಸಿ ನಾಯಕರೊಂದಿಗೆ ಸಭೆಯನ್ನು ನಡೆಸ್ತಾರೆ. ಆ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಎಐಸಿಸಿ ಅಧ್ಯಕ್ಷರ ಸಲಹೆಗಳನ್ನ ಪಡೆದುಕೊಳ್ತಾರೆ. ಹಾಗೆ ರಾಹುಲ್ ಗಾಂಧಿ ಅವರೊಂದಿಗೂ ಕೂಡ ಸಮಾಲೋಚನೆಯನ್ನ ನಡೆಸಿ ಇಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನ ಅವರಿಗೆ ತಿಳಿಸಿ ಅವರಿಂದ ಒಂದಿಷ್ಟು ಸಲಹೆಗಳನ್ನು ಪಡೆದುಕೊಳ್ತಾರೆ. ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಂಪುಟದಲ್ಲಿ ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡಬೇಕಾಗಿರುವಂತಹ ಅನಿವಾರ್ಯತೆಯೂ ಕೂಡ ಇದೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈಗಾಗಲೇ ಕೃಷ್ಣಪ್ಪನವರು ಹೇಳ್ತಾ ಇದ್ದಾರೆ, ನನಗೆ ಸಚಿವ ಸ್ಥಾನ ಕೊಡದ ಹೊರತಾಗಿ ಯಾವುದೇ ರೀತಿಯ ಸಮಾಧಾನ ಆಗೋದಿಲ್ಲ ಅನ್ನುವಂಥದ್ದು. ಅದರಂತೆ ಬ್ಯಾಡಗಿ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಕೊಡದೇ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಮುನಿಸು ಅಷ್ಟೇ ಪ್ರಮಾಣದಲ್ಲಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇವರಿಗೆ ಹೇಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸೂತ್ರವನ್ನು ಹುಡುಕಬಹುದು. ಈಗಿರ್ತಕ್ಕಂಥದ್ದು ಒಂದೇ ಒಂದು ಖಾಲಿ ಸ್ಥಾನ ಇರುವಂಥದ್ದು. ಆ ಒಂದು ಕಾರಣಕ್ಕಾಗಿ ಅದನ್ನ ಮಹಿಳೆಯರಿಗೂ ಕೂಡ ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇವರಿಬ್ಬರಿಗೆ ಹೇಗೆ ಅವಕಾಶವನ್ನು ಕಲ್ಪಿಸಬಹುದು, ಜೊತೆಗೆ ಇವರಿಬ್ಬರಿಗೆ ಅವಕಾಶವನ್ನು ಕಲ್ಪಿಸಿದಂತ ಸಂದರ್ಭದಲ್ಲಿ ಇನ್ನುಳಿದವರು ಯಾವ ರೀತಿಯಾಗಿ ವರ್ತನೆ ಮಾಡಬಹುದು, ಅವರ ಅಸಮಾಧಾನ ಇನ್ನಷ್ಟು ಬುಗಿಲೇಳಬಹುದಾ, ಈ ಎಲ್ಲ ಆಯಾಮದಲ್ಲಿಯೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಚಿಂತನೆಯನ್ನ ಮಾಡ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ಅದಾದ ಬಳಿಕ ಒಂದು ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಈಗಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಒಂದು
ಸಣ್ಣ ಬದಲಾವಣೆಯನ್ನ ಮಾಡಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಿರುವಂತಹ ಆಯ್ಕೆಗಳೇನು ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಕಾನೂನಿನ ತೊಡಕಿರ್ತಕ್ಕಂಥ ಓರ್ವ ಸಚಿವನಿಗೆ ರಾಜೀನಾಮೆಯನ್ನು ಕೊಡಿಸಿ ಅವರ ಬದಲಾಗಿ ಅನ್ನಪೂರ್ಣ ತುಕಾರಾಂ ಅವರನ್ನ ಸಚಿವ ಸ್ಥಾನಕ್ಕೆ ನೇಮಕ ಮಾಡಬಹುದು. ಈ ಮೂಲಕ ಎಸ್ಟಿ ಸಮುದಾಯಕ್ಕೂ ಕೂಡ ಆದ್ಯತೆಯನ್ನು ಕೊಟ್ಟಂತಾಗತ್ತೆ. ಜೊತೆಗೆ ಬಳ್ಳಾರಿಯ ಪ್ರಾತಿನಿಧ್ಯವೂ ಕೂಡ ತುಂಬತ್ತೆ. ಜೊತೆಗೆ ಮಹಿಳಾ ಕೋಟವೂ ಕೂಡ ಭರ್ತಿಯಾಗತ್ತೆ. ಆ ಮೂಲಕ 2 ಸ್ಥಾನ ಖಾಲಿಯಾದಂತೆ ಆಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಕೃಷ್ಣಪ್ಪನವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಬಹುದು. ಜೊತೆಗೆ ಬ್ಯಾಡಗಿ ಶಿವಣ್ಣ ಅವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗಿದೆ. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಒಕ್ಕಲಿಗ ಕೋಟಾದಲ್ಲಿಯೇ ಎಂ ಕೃಷ್ಣಪ್ಪನವರಿಗೆ ಅವಕಾಶವನ್ನು ಕೊಡಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಿರ್ತಕ್ಕಂಥ ಒಕ್ಕಲಿಗ ಸಚಿವರಲ್ಲಿ ಯಾರಾದರೂ ಒಬ್ಬರಿಗೆ ರಾಜೀನಾಮೆಯನ್ನು ಕೊಡಿಸಿ ಅವರ ಬದಲಾಗಿ ಎಂ ಕೃಷ್ಣಪ್ಪನವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಬಹುದು. ಅದರ ಜೊತೆಗೆ KH ಮುನಿಯಪ್ಪನವರಿಗೂ ಕೂಡ ಸಮಾಧಾನ ಪಡಿಸಿ ಅವರನ್ನ ಮನವೊಲಿಸಿ ಅವರಿಂದ ಸಚಿವ ಸ್ಥಾನವನ್ನ ತ್ಯಾಗ ಮಾಡಿಸಿ ಅವರ ಬದಲಾಗಿ ರೂಪಕಲಾ ಶಶಿಧರ್ ಅವರ ಮಗಳು ಅವಳಿಗೆ ಸಚಿವ ಸ್ಥಾನ ಕೊಟ್ಟರು ಕೂಡ ಅದು ಮಹಿಳಾ ಕೋಟ ಭರ್ತಿಯಾಗತ್ತೆ. ಆ ಮೂಲಕ ಹೊಸಬರಿಗೆ ಅವಕಾಶವನ್ನ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದೆ. ಈ ರೀತಿಯಾಗಿ ಹಲವು ಆಯ್ಕೆಗಳಿದೆ. ಜೊತೆಗೆ ಬೆಂಗಳೂರು ವ್ಯಾಪ್ತಿಯ ಮುಸ್ಲಿಂ ಸಚಿವರಲ್ಲಿ ಒಬ್ಬರಿಗೆ ರಾಜೀನಾಮೆಯನ್ನು ಕೊಡಿಸಿ ಅವರ ಬದಲಾಗಿ ಖನೀಜ್ ಫಾತಿಮಾ ಅವರಿಗೆ ಅವಕಾಶ ಕಲ್ಪಿಸಬಹುದು. ಉತ್ತರ ಕರ್ನಾಟಕ ಕೂಡ ಆದ್ಯತೆಯನ್ನು ಕೊಟ್ಟಂಗಾಗತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಈ ರೀತಿಯ ಹಲವು ಆಯ್ಕೆಗಳು ಕಾಂಗ್ರೆಸ್ ಹೈಕಮಾಂಡ್ ಮುಂದಿದೆ. ಆದರೆ ಈ ಒಂದು ಸಂಪುಟದಲ್ಲಿ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭಿನ್ನಮತ ಇನ್ನಷ್ಟು ಸ್ಫೋಟಗೊಳ್ಳಬಹುದು ಅಥವಾ ಅದು ಸಮಾಧಾನಗೊಳ್ಳುತ್ತಾ, ಈ ಆಯಾಮದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆಯನ್ನು ಮಾಡುತ್ತೆ. ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಪ್ರಮುಖವಾಗಿ ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಈ ಒಂದು ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಕುರುಬರಿಗೆ ಅವಕಾಶವನ್ನು ಕೊಡಿ ಅನ್ನುವಂಥ ಮಾಹಿತಿಯನ್ನು ನಾನು ಕೊಟ್ಟಿದ್ದೆ, ಸಲಹೆಯನ್ನು ಕೊಟ್ಟಿದ್ದೆ. ಅದನ್ನ ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ಅಸಮಾಧಾನಗೊಂಡಿರುವಂತಹ ಕಾರಣಕ್ಕಾಗಿ ಬ್ಯಾಡಗಿ ಶಿವಣ್ಣ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕಾಗಿರುವಂತ ಪ್ರಾಮುಖ್ಯತೆ ಕೂಡ ಇರತಕ್ಕಂಥದ್ದು, ಅನಿವಾರ್ಯತೆಯೂ ಕೂಡ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.